ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀನ್ ಅಂಥವ್ರ ಮಾತಿಗೆಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೂರ್ಯ. ಇದರಿಂದ ನಿಮ್ಮ ವಂಶಕ್ಕೆ ಯಾವ ಕಳಂಕನೂ ಬರೋದಿಲ್ಲ. ನೀನ್ ಸುಮ್ಮನೆ ಇಲ್ಲದನ್ನೆಲ್ಲ ಯೋಚನೆ ಮಾಡಿ ಕೊರಗ್ತಿದ್ಯಾ ಅಷ್ಟೇನೆ. ಬಾಯಿ ತಪ್ಪಿ ಹೇಳಿದ್ನು, ಬಾಯಿ ಚಪ್ಲಕ್ಕೆ ಹೇಳಿದ್ನು. ಆದ್ರೆ ಆ ಬಸ್ಯ ಸತ್ಯನೇ ಹೇಳ್ದ. 100ರಲ್ಲಿ 20% ಜನ ಆದರೂ ಈ ಬಸ್ಯ ಥರನೇ ಯೋಚನೆ ಮಾಡ್ತಿರ್ತಾರಲ್ವಾ. ನಾವು ಯಾವುದಾದ್ರೂ ಶುಭ ಕಾರ್ಯ ಮಾಡಬೇಕು ಅಂತ ಇದ್ದಾಗ ಊರ್ ಹಿರಿಯರ ಅಭಿಪ್ರಾಯ ಕೇಳ್ತೀವಿ. ಅವರ ಆಶೀರ್ವಾದ ಸಿಗಲಿ ಅಂತ ಬಯಸಿ ಅವರನ್ನ ಕರಿತೀವಿ. ಆದರೆ ಈ ವಿಚಾರದಲ್ಲಿ ಮಾತ್ರ ನಾನು ಯಾವ ಪಂಚಾಯತಿನೂ ಸೇರಿಸಿಲ್ಲ, ಯಾರ ಅಭಿಪ್ರಾಯನೂ ಕೇಳಲಿಲ್ಲ. ಪೊಲೀಸ್ನವರು ಹೇಳಿದ್ರು ಅಂತ ಏಕಾಏಕಿ ಆ ಹುಡುಗಿನ ಮನೆಗೆ ಸೇರಿಸ್ಕೊಂಡ್ಬಿಟ್ವಿ. ಹಾಗಾಗಿ ನಾವು ತಪ್ಪಿತಸ್ಥರೇ ಆಗ್ತೀವಮ್ಮ. ಅದಕ್ಕೆ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಏನು? ಹೇಗಾದರೂ ಮಾಡಿ ಆ ಹುಡುಗಿನ ಈ ಮನೆಯಿಂದ ಹೊರಗಡೆ ಕಳಿಸ್ಬೇಕು. ಹೊರಗಡೆ ಅಂದ್ರೆ ಏನು? ಅವಳು ಎಲ್ಲಿರ್ತಾಳೆ, ಏನ್ ಮಾಡ್ತಾಳೆ? ಊರ್ ಜನರ ದೃಷ್ಟಿಲ್ ಮಾತ್ರ ಅವಳೊಬ್ಳು ಅನಾಮಿಕ ಹುಡುಗಿ ಕಣೋ. ಆದ್ರೆ ಮನೆಯವ್ರ ಪ್ರಕಾರ ಅವಳು ನಮ್ ಸುರಭಿನೇ. ಮನೆಯವ್ರನ್ನ ಬಿಡು, ನೀನು ನನ್ನನ್ನು ಕೇಳಿದ್ರು ನಾನ್ ಹೇಳೋದು ಅದೇನೆ. ಆ ಹುಡುಗಿ ನಮ್ ಸುರಭಿನೇ. ನೀನ್ ದುಡುಕಿ ಏನೇನೋ ನಿರ್ಧಾರ ತಗೋಬೇಡ ಕಣೋ. ನೋಡಮ್ಮ, ಇಲ್ಲಿ ನಿನ್ನ ಅಭಿಪ್ರಾಯಕ್ಕೂ ಮನೆಯವರ ಅಭಿಪ್ರಾಯಕ್ಕೂ ಯಾವ ಬೆಲೆನೂ ಇಲ್ಲ. ಊರ್ನವ್ರ ಕಣ್ಣಿಗೆ ಹೇಗೆ ಕಾಣಿಸುತ್ತೋ ಅದೇ ಸತ್ಯ. ಇಷ್ಟಕ್ಕೂ ಅವಳೇ ನಮ್ಮ ಸುರಭಿ ಅನ್ನೋದಕ್ಕೆ ನಮ್ಮ ಹತ್ರ ಯಾವ ಸಾಕ್ಷಿ ಪುರಾವೆನೂ ಇಲ್ಲ. ನೋಡಮ್ಮ, ನಾನು ಅವಳನ್ನ ನೇರವಾಗಿ ಮನೆ ಬಿಟ್ಟು ಹೋಗು ಅಂತ ಹೇಳೋಕ್ಕಾಗಲ್ಲ. ಪರಿಸ್ಥಿತಿ ನಿನಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಅವಳಿಗೆ ನೀನೇ ಇದನ್ನ ಹೇಳ್ಬಿಡು. ನಾನಾ? ಅಲ್ಲ ಕಣೋ, ದಯವಿಟ್ಟು ನೀನು ಈ ವಿಚಾರದಲ್ಲಿ ನನಗೆ ಯಾವುದೇ ರೀತಿಯಲ್ಲೂ ಸಮಜಾಯಿಷಿ ಕೊಡೋಕೆ ಬರಬೇಡ. ಇಷ್ಟಕ್ಕೂ ನಾನೇನು ಅವಳನ್ನ ಊರು ಬಿಟ್ಟು ಹೋಗೋದಕ್ಕೆ ಹೇಳ್ತಾ ಇಲ್ಲ. ಅವಳು ಬೇಕಿದ್ರೆ ನಮ್ಮ ತೋಟದ ಮನೇಲಿ ಇರಲಿ, ಆದರೆ ಈ ಮನೇಲಿ ಇರೋದು ಬೇಡ ಅಷ್ಟೇ. ಅಲ್ಲ ಸೂರ್ಯ. ಅಮ್ಮ, ನಾನು ನಿರ್ಧಾರ ಮಾಡಾಗಿದೆ. ಯಾವುದೇ ಕಾರಣಕ್ಕೂ ಅದನ್ನ ಬದಲಾಯಿಸೋದಕ್ಕೆ ಹೇಳ್ಬೇಡ. ಅದು ನನ್ನ ಕೈಲಾಗಲ್ಲ. ಸೂರ್ಯ, ಏನೇ, ಯಾಕೆ ಎಷ್ಟೊಂದು ಗಾಬರಿ ಆಗಿದ್ಯಾ? ಯಾರಿಗಾದ್ರೂ ಏನಾದ್ರೂ ಆಯ್ತಾ? ಯಾರಿಗೂ ಏನೂ ಆಗಿಲ್ಲ ರೀ. ಈಗ ಅಲ್ಲಿ ಏನೇ ಆದ್ರೂ ನಮಗೆ ಎಫೆಕ್ಟ್ ಆಗುತ್ತೆ. ಏನೇ ಮಾತಾಡ್ತಿದ್ಯಾ? ಒಂದ್ ಸ್ವಲ್ಪ ಬಿಡಿಸೇಳೆ. ರೀ, ಆ ಸುರಭಿನ ಮನೆಯಿಂದ ಆಚೆ ಕಳಿಸ್ತಿದಾರಂತೆ. ನಿಮ್ಗೆ ಯಾರು ಹೇಳಿದ್ರು? ಹಿಂಗೆ ಗಾಳಿ ಸುದ್ದಿ ಕಣ್ರಿ. ಹಾಗೆಲ್ಲ ಏನು ಇರಲ್ಲ ಕಣೆ. ಅವಳು ಆ ಸೂರ್ಯನ್ಗೆ ಅಡ್ಜಸ್ಟ್ ಆಗಲ್ಲ ಅಂತ ಯಾವತ್ತೋ ಗೊತ್ತಿತ್ತು. ಈಗ ಅದು ಸ್ವಲ್ಪ ಕಿರಿಕಿರಿ ಆಗ್ತಿರ್ಬಹುದು. ಅದಕ್ಕೆ ಅವಳನ್ನ ಆಚೆ ಕಳಿಸ್ತಾ ಇದ್ದಾರೆ ಅಂತ ಯಾರೋ ವಿಷಯನ ಹಬ್ಬಿಸ್ತಿರ್ಬೋದು. ಕಿರಿಕಿರಿ ಆಗಿರೋದು ನಿಜ. ನೀವ್ ಅನ್ಕೊಂಡಂಗೆ ಅವರಿಬ್ರು ಅಡ್ಜಸ್ಟ್ಮೆಂಟ್ ವಿಚಾರ ಅಲ್ಲ ಕಣ್ರಿ. ಮತ್ತೆ ಅವಳು ಸುರಭಿ ಅಲ್ಲ ಅಂತ ಏನಾದ್ರೂ ಪ್ರೂವ್ ಆಯ್ತಾ? ಅದೇನಂದ್ರೆ, ಮನೆಗೆ ಪಂಚಾಯಿತಿ ಮಾಡಕ್ಕೆ ಅಂತ ಬಸ್ಸಿಯ ಮತ್ತೆ ಅವನ ಹೆಂಡತಿ ಬಂದಿದ್ರಂತೆ.